ನಮಸ್ತೆ ಸ್ನೇಹಿತರೆ, ಇಂದು ನಾವು ನವದುರ್ಗಿಯರಿಗೆ ಪ್ರಿಯವಾದ 9 ಪ್ರಸಾದಗಳ ಬಗ್ಗೆ ತಿಳ್ಕೊಳ್ಳೋಣ. ನವರಾತ್ರಿ ಹಬ್ಬ ಅಂತಲೇ ನಮ್ಮ ನಾಡ ಹಬ್ಬ ಆಗಿದೆ. ಈ ನವರಾತ್ರಿ ಆಚರಣೆಗಳ ಬಗ್ಗೆ ನಾನು ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ನವರಾತ್ರಿ ಹಬ್ಬದ ಬಗ್ಗೆ ನನಗೇನು ಗೊತ್ತಿದೆ, ನವರಾತ್ರಿ ಆಚರಣೆ ಯಾವ ರೀತಿಯಾಗಿದೆ, ಯಾವ ರೀತಿಯ ವಸ್ತ್ರಗಳಿಂದ ಅಲಂಕಾರವನ್ನು ಮಾಡ್ತಾರೆ, ದೇವಿಗೆ ಯಾವ ರೀತಿ ಪ್ರಸಾದಗಳನ್ನು ಅರ್ಪಿಸ್ತಾರೆ, ಅಖಂಡ ದೀಪ ಅಂದರೆ ಇದರ ಬಗ್ಗೆ ಏನು ಸವಿಸ್ತಾರವಾದ ವಿಡಿಯೋಗಳು ನನ್ನ ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರನ್ನು ಮಿಸ್ ಮಾಡ್ಕೋಬೇಡಿ, ನೋಡಿ ಅಂತ ಹೇಳ್ತೀನಿ. ಈ ಒಂದು ನವರಾತ್ರಿಯ ಹಬ್ಬ ಬಂದು ನಾವು 9 ದಿನದ ಆಚರಣೆಯನ್ನು ಮಾಡ್ತೀವಿ. ಈ 9 ದಿನದಲ್ಲಿ ನಾವು ಭಕ್ತಿ, ಶ್ರದ್ಧೆ, ಸಂತೋಷದಿಂದ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಈ 9 ದಿನದಲ್ಲಿ ದೇವಿಗೆ 9 ರೂಪಗಳಿಂದ ಆರಾಧಿಸಿ 9 ರೂಪಕ್ಕೂ ತಕ್ಕಂತೆ ಪ್ರಸಾದವನ್ನು ಅರ್ಪಿಸುವುದು ನಮ್ಮ ಒಂದು ಪರಂಪರೆಯಲ್ಲಿ ನಡೆದು ಬಂದಿದೆ. ಈ 9 ದಿನದಲ್ಲಿ ದೇವಿ ಯಾವ ಒಂದು ಅಲಂಕಾರದಲ್ಲಿರ್ತಾಳೆ, ನಾವು ಯಾವ ರೀತಿಯ ಪ್ರಸಾದವನ್ನು ಕೊಟ್ಟರೆ ದೇವಿ ಸಂತೃಪ್ತಳಾಗ್ತಾಳೆ, ನಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾಳೆ ಅಂತ ಹೇಳಿಬಿಟ್ಟು ನನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ 9 ದಿನದ 9 ಅಲಂಕಾರಗಳು ಮತ್ತು ಅದಕ್ಕೆ ಯಾವ ರೀತಿ ಪ್ರಸಾದ ಅಂತ ನೋಡೋದಾದರೆ, ಮೊದಲನೆಯ ದಿನ ಬಂದು ಶೈಲಪುತ್ರಿ ದೇವಿಯ ಅಲಂಕಾರವನ್ನು ಮಾಡ್ತಾರೆ. ಇದಕ್ಕೆ ಬಂದು ಮೂಲಾಧಾರ ಚಕ್ರವನ್ನು ಅಂದರೆ ನಿಯಂತ್ರಿಸುವ ದೇವಿಗೆ ಬೆಲ್ಲ ಮತ್ತು ತುಪ್ಪ ತುಂಬ ಪ್ರಿಯವಾಗಿರುತ್ತೆ ಸ್ನೇಹಿತರೆ. ನಾವು ಶ್ರದ್ಧತೆ ಮತ್ತು ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ನಾವು ಬೆಲ್ಲ ಮತ್ತು ತುಪ್ಪದಿಂದ ಮಾಡಿರ್ತಕ್ಕಂಥ ಒಂದು ಆಹಾರವನ್ನು ದೇವಿಗೆ ನಾವು ಅರ್ಪಿಸ್ತೀವಿ. ಎರಡನೆಯ ದಿನ ಬಂದು ಬ್ರಹ್ಮಚಾರಿಣಿ ದೇವಿಗೆ ಬಂದು ಬೆಲ್ಲ, ಗೋಡಂಬಿ ಅಥವಾ ಸಕ್ಕರೆ ಕಡ್ಡಿ ಅಂದರೆ ಭಕ್ತರಿಗೆ ಧೈರ್ಯ ಮತ್ತು ಜ್ಞಾನ, ಆತ್ಮವಿಶ್ವಾಸವನ್ನು ವೃದ್ಧಿಸಲಿ ಅಂತ ಹೇಳಿಬಿಟ್ಟು ಈ ಒಂದು ದೇವಿಗೆ ನಾವೇನಂತೇಳಿದ್ರೆ ಬೆಲ್ಲ, ಗೋಡಂಬಿ ಮತ್ತು ಸಕ್ಕರೆ ಕಡ್ಡಿಗಳನ್ನು ಸಮರ್ಪಣೆಯನ್ನು ಮಾಡ್ತೀವಿ. ಮೂರನೇ ದಿನ ಬಂದು ದೇವಿ ಚಂದ್ರಘಟ ಅಂತ ಹೇಳ್ತೀವಿ. ಇಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಹಾಲಿನ ಪಾಯಸ ಮಾಡ್ತೀವಿ. ಅತ್ಯಂತ ಪ್ರಿಯವಾದದ್ದು ಪಾಯಸ ಇದು ದೇವಿಗೆ ಅಂತಲೇ ಹೇಳ್ಬೋದು. ಶುದ್ಧ ಹಾಲನ್ನು ತೆಗೆದುಕೊಂಡು ಅದರಿಂದ ನಾವು ಪಾಯಸವನ್ನು ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಇನ್ನು 4ನೇ ದಿನ ನೋಡೋದಾದರೆ ಕುಷ್ಮಾಂಡ ದೇವಿ. ಈ ಒಂದು ದೇವಿ ಬಂದು ವಿಶ್ವ ಸೃಷ್ಟಿಯ ಮೂಲ ಅಂತಲೇ ಕರಿತೀವಿ. 4ನೇ ದಿನ ಕುಷ್ಮಾಂಡ ದೇವಿಗೆ ನಾವು ಬಂದು ಕುಂಬಳಕಾಯಿಯಿಂದ ತಯಾರಿಸಿದ ಸಿಹಿ ತಿಂಡಿಯನ್ನು ನಾವು ಸಮರ್ಪಣೆ ಮಾಡೋದ್ರಿಂದ ಆರೋಗ್ಯ ಮತ್ತು ಶಕ್ತಿ ವೃದ್ಧಿಯಾಗುತ್ತೆ ಸ್ನೇಹಿತರೆ. 5ನೇದಾಗಿ ಬಂದು ಸ್ಕಂದ ಮಾತಾ ದೇವಿ. ಸ್ಕಂದ ಮಾತಾ ಅಂತ ಹೇಳಿದೆ ಒಂದು ಕಾರ್ತಿಕೇಯನ ತಾಯಿ ಅಂತ ನಾವು ಕರಿತೀವಿ. ಇವರಿಗೆ ಬಾಳೆಹಣ್ಣು ಬಂದು ಅತ್ಯಂತ ಪ್ರಿಯವಾದ ಹಣ್ಣು ಬಾಳೆಹಣ್ಣು ಆಗಿದೆ. ಈ ಒಂದು ಬಾಳೆಹಣ್ಣನ್ನು ನಾವು ಸಮರ್ಪಣೆ ಮಾಡೋದ್ರಿಂದ ಸಮೃದ್ಧಿ ಮತ್ತು ಮಕ್ಕಳ ಒಂದು ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಹೆಚ್ಚುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ 6ನೇದು ನಾವು ತಗೊಂಡ್ರೆ ಕ್ಯಾತಾಯಿನಿ ದೇವಿ ಅಂತ ಹೇಳಿದರೆ ನಮಗೆ ಒಂದು ಧೈರ್ಯ ಆಗಿರ್ಬೋದು, ಶೌರ್ಯ ಆಗಿರ್ಬೋದು ಅಥವಾ ಸ್ತ್ರೀ ಶಕ್ತಿಯ ಒಂದು ಸಂಕೇತ ಅಂತಲೇ ನಾವು ಕರಿತೀವಿ. ಈ ಒಂದು ದೇವಿಗೆ ಬಂದು ನಾವು ಜೇನುತುಪ್ಪವನ್ನು ಅರ್ಪಿಸೋದು ಅಥವಾ ಜೇನುತುಪ್ಪದಿಂದ ಮಾಡಿರ್ತಕ್ಕಂಥ ಒಂದು ಸಿಹಿಯನ್ನು ಅರ್ಪಿಸೋದು. ಸಾಮಾನ್ಯವಾಗಿ ಜೇನುತುಪ್ಪವನ್ನೇ ಅರ್ಪಿಸ್ತಾರೆ, ಯಾಕಂದರೆ ಸೌಂದರ್ಯ ಮತ್ತು ಮಧುರತೆ ಅದರಲ್ಲಿ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೆ ನಾವು ಜೇನುತುಪ್ಪವನ್ನು ಕ್ಯಾತಾಯಿನಿ ದೇವಿಗೆ 6ನೇ ದಿನ ಸಮರ್ಪಣೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ 7ನೇ ದಿನ ಅಂದರೆ ಕಾಳರಾತ್ರಿ ದೇವಿ ಅಂತ ಕರಿತೀವಿ. ಇದು ದುಷ್ಟ ಶಕ್ತಿಗಳ ನಾಶ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಈ ಒಂದು ದೇವಿಗೆ ನಾವು ಒಂದು ಜೇನು ಮತ್ತು ಬೆಲ್ಲವನ್ನು ನಾವು ಅರ್ಪಣೆಯನ್ನು ಮಾಡ್ತೀವಿ. ಇದರಿಂದ ನಮಗೆ ಭಯ ನಿವಾರಣೆ ಆಗುತ್ತೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ ಸ್ನೇಹಿತರೆ. ಹಾಗಾಗಿ ಕಾಳರಾತ್ರಿಯ ದಿನ ನಾವು ಬೆಲ್ಲ ಮತ್ತು ಜೇನಿನ ಒಂದು ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡ್ತೀವಿ. 8ನೇದಾಗಿ ಬಂದು ಮಹಾಗೌರಿ ದೇವಿ ಅಂದರೆ ಶುದ್ಧತೆ ಮತ್ತು ಕರುಣೆಯ ರೂಪ. ಈ ಒಂದು ತಾಯಿಗೆ ನಾವು ಒಂದು ತೆಂಗಿನಕಾಯಿಯ ತಿನಿಸುಗಳು ಅಥವಾ ಕೋಸಂಬರಿ ಆಗಿರ್ಬೋದು, ಪಾಯಸ ಆಗಿರ್ಬೋದು, ರಸಾಯನ ಆಗಿರ್ಬೋದು, ಈ ಒಂದು ರೀತಿಯ ಪದಾರ್ಥಗಳನ್ನು ನಾವು ದೇವಿಗೆ ಸಮರ್ಪಣೆ ಮಾಡೋದ್ರಿಂದ, ಪ್ರಸಾದದ ರೂಪದಲ್ಲಿ ನಾವು ನೀಡೋದ್ರಿಂದ ನಮಗೆ ಮನೆಯಲ್ಲಿ ಶಾಂತಿ ಮತ್ತು ಐಶ್ವರ್ಯ ನೆಲೆಸಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 9ನೇ ದಿನ ಕೊನೆಯ ದಿನ ಬಂದು ಸಿದ್ಧಿರಾತ್ರಿ ದೇವಿ. ಆ ದೇವಿಗೆ ಅಂತಿಮ ದಿನವಾಗಿರುತ್ತೆ, ಆರಾಧ್ಯ ದೇವಿಯಾಗಿರ್ತಾಳೆ. ಅವತ್ತು ತುಪ್ಪದಲ್ಲಿ ಮಾಡಿದ ಪ್ರಸಾದಗಳು, ಹಣ್ಣುಗಳು ಯಾವುದನ್ನು ಬೇಕಾದರೂ ನಾವು ದೇವಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಇದರಿಂದ ನಮಗೆ ಸಿದ್ಧಿ ಮತ್ತು ಬುದ್ಧಿ, ಯಶಸ್ಸು ಎರಡೂ ಸಿಗುತ್ತೆ. ಮನೆಯಲ್ಲಿ ಒಂದು ನೆಮ್ಮದಿ ಅನ್ನೋದು ನಮಗೆ ಸಿಗುತ್ತೆ ಸ್ನೇಹಿತರೆ. ಈ ಪ್ರಸಾದಗಳನ್ನು ನಾವು ಭಕ್ತಿಯಿಂದ ಅರ್ಪಿಸಿದಾಗ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಸಮೃದ್ಧಿ ಮತ್ತು ಜೀವನದಲ್ಲಿ ಮಂಗಳಕರ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. ಅರ್ಪಿಸಿದ ಪ್ರಸಾದವನ್ನು ಕುಟುಂಬದ ಸದಸ್ಯರು ಎಲ್ಲರೂ ಭಕ್ತಿಯೊಂದಿಗೆ ನಾವು ಹಂಚಿಕೊಳ್ಳಬೇಕು. ಹಂಚಿಕೊಂಡಾಗ ಈ ಒಂದು ಪ್ರಸಾದದ ಮಹಿಮೆ ಆಗಿರ್ಬೋದು, ದೇವಿಗೆ ನಾವು ಕೊಟ್ಟಿರ್ತಕ್ಕಂಥ
ಭಕ್ತಿ ಆಗಿರ್ಬೋದು, ನಾವು ಮಾಡೋ ಪೂಜೆಯಿಂದ ನಮ್ಮ ಕುಟುಂಬದವರಿಗೂ ಇದರ ಒಂದು ಫಲ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಬಂದು ನಾವು 9 ದಿನಗಳ ಕಾಲ ನವರಾತ್ರಿಯಲ್ಲಿ ದೇವಿಗೆ ನಾವು ಅರ್ಪಿಸ್ತಕ್ಕಂಥ ಒಂದು ಪ್ರಸಾದಗಳಾಗಿದೆ. ಸೊ ನೀವು ಕೂಡ ಈ ಒಂದು ನವರಾತ್ರಿಯಲ್ಲಿ ಪ್ರತಿದಿನ ದೇವಿಗೆ ತಕ್ಕಂಥ ಪ್ರಸಾದವನ್ನು ನೀಡೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಆರೋಗ್ಯ, ಸಂತೋಷ, ಸಮೃದ್ಧಿಯನ್ನು ನೀವು ಪಡಿತೀರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇದೇ ರೀತಿಯ ಭಕ್ತಿಯ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.